ಶಾಸಕ ಶಿವರಾಮ್ ಹೆಬ್ಬಾರರ ದ್ವಿಮುಖ ನೀತಿ ಕರಾವಳಿ ಉತ್ಸವದ ಡಿಕೆ ಶಿವಕುಮಾರ್ ಅವರ ಭಾಷಣದ ಮೂಲಕ ಬಯಲಾಗಿದೆ. ಆ ವಿಷಯವಾಗಿ ಹೆಬ್ಬಾರ್ ಅವರು ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ತನ್ನ ಉದ್ಯಮದ ರಕ್ಷಣೆಗಾಗಿ ಹಾವೇರಿ ಮೇಲೆ ಹೆಬ್ಬಾರ್ ಅವರಿಗೆ ವಿಶೇಷ ಪ್ರೀತಿ ತೋರುತ್ತಿದ್ದಾರೆ ಎಂಬ ಪ್ರಶ್ನೆ ಮೂಡುತ್ತಿದೆ. ಈ ವಿಷಯವಾಗಿ ತಮ್ಮ ನಿಲುವು ಏನು ಎಂಬುದನ್ನು ಶಾಸಕರು ಸ್ಪಷ್ಟಪಡಿಸಬೇಕು. ಯೋಜನೆಗಾಗಿ ತ್ಯಾಗ ಮಾಡಿ ಸರ್ಕಾರ ನೀಡುವ ಪರಿಹಾರ ತೆಗೆದುಕೊಂಡು ಸುಮ್ಮನಾಗಲು ಜಿಲ್ಲೆಯ ಜನತೆ ಭಿಕ್ಷುಕರಲ್ಲ ಎಂದು ಬಿಜೆಪಿ ಮಂಡಲಾಧ್ಯಕ್ಷ ಪ್ರಸಾದ್ ಹೆಗಡೆ ಹೇಳಿದರು. ಯಲ್ಲಾಪುರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಶಾಸಕ ಹೆಬ್ಬಾರರ ದ್ವಿಮುಖ ನೀತಿಯನ್ನು ಖಂಡಿಸಿ ಮಾತನಾಡಿದರು. ನಾಯಕರಾದಂಥ ಡಿಕೆ ಶಿವಕುಮಾರ್ ಅವರು ಕರಾವಳಿ ಉತ್ಸವದಲ್ಲಿ ಬಂದು ಕರಾವಳಿ ಉತ್ಸವದಲ್ಲಿ ಭಾಷಣವನ್ನು ಮಾಡಿದ ಜಿಲ್ಲೆಯಲ್ಲಿ 5 ಶಾಸಕರನ್ನು ನಾವು ಗೆಲ್ಲಿಸಿದ್ದೇವೆ. ಮುಂದಿನ ದಿನಗಳಲ್ಲಿ 6 ಶಾಸಕರನ್ನು ಗೆಲ್ಲಿಸಲಿಕ್ಕೆ ಜನತೆ ಮನವಿ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಶಾಸಕರಾದಂಥ ಶಿವರಾಮ್ ಹೆಬ್ಬಾರ್ ಅವರ ದ್ವಿಮುಖ ನೀತಿಯನ್ನು ಅವರೇ ಎಲ್ಲ ಜನತೆಯ ಮುಂದೆ ಅವರೇ ತೋರಿಸ್ಕೊಟ್ಟಿದ್ದಾರೆ. ಕಾರಣ ಏನಂತ ಅಂದರೆ, ಈಗಾಗಲೇ ಹರಿಪ್ರಕಾಶ್ ಸರ್ ಅವರು ಭಿಕ್ಷುಕರಲ್ಲ, ನಾವು ಕಂಪೋಸೆಟನ್ನು ಪಡೆದುಕೊಂಡು ಇಂಥ ಮಾರಕ ಯೋಜನೆಗಳನ್ನು ಒಂದು ವಿನಾಶ ಭಾಗ್ಯವನ್ನು ನಾವು ಯಾರೂ ಸಹಿತ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ ಹೆಬ್ಬಾರವರೇ ಈ ವಿಷಯನ ಈ ಹಿಂದೆಯೂ ಪ್ರಸ್ತಾಪ ಮಾಡಿದರು ಮತ್ತು ಇವತ್ತಿಗೂ ಸಹಿತ ಅವರೇ ಸಹಿತ ಪ್ರಸ್ತಾಪವನ್ನು ಮಾಡಿದ್ದಾರೆ ಹೇಳುವಂಥದ್ದನ್ನು ಘಂಟಾಘೋಷವಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಯಾಕೆ ಹೆಬ್ಬಾರ್ ಅವರಿಗೆ ಹಾವೇರಿ ಮೇಲೆ ಯಾಕೆ ಅತ್ಯಂತ ವಿಪರೀತವಾದಂಥ ವ್ಯಾಮೋಹ ಹೇಳುವಂಥ ಪ್ರಶ್ನೆ ಜನರಲ್ಲಿ ಬರ್ತಾ ಇದೆ. ಏನು ಮುಂದಿನ ದಿನಗಳಲ್ಲಿ ಏನಾದರೂ ಮತ್ತು ಹಾವೇರಿ ಕ್ಷೇತ್ರದಲ್ಲೂ ಕಂಡುಹಿಟ್ಟಿದ್ದಾರೋ ವಿಧಾನಸಭೆಗೆ ಹೇಳುವಂಥ ಪ್ರಶ್ನೆ ಜನರಲ್ಲಿ ಕೇಳ್ತಾ ಇದ್ದಾರೆ. ಮತ್ತು ತನ್ನ ಉದ್ಯಮದ ರಕ್ಷಣೆ ಹೆಬ್ಬಾರ್ ಅವರು ಹಾವೇರಿ ಮೇಲೆ ಒಂದು ವಿಶೇಷವಾದಂಥ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ ಹೇಳುವಂಥ ಪ್ರಶ್ನೆ ನಮ್ಮೆಲ್ಲರದ್ದು ಆಗಿದೆ. ಹೇಳಬೇಕಿತ್ತು ಹೆಬ್ಬಾರ್ ಅವರು ಡಿ ಕೆ ಶಿವಕುಮಾರ್ ಅವರಿಗೆ, ನೀವು ಈ ರೀತಿ ಮಾತನಾಡಿದ್ದು ಸರಿಯಲ್ಲ, ಆ ಸಭೆಯಲ್ಲೇ ಖಂಡಿಸಬೇಕಿತ್ತು. ಜೊತೆಗೆ ಹೆಬ್ಬಾರ್ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡಿ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ನಾನು ಖಡಾಖಂಡಿತವಾಗಿ ಖಂಡಿಸ್ತೇನೆ ಹೇಳುವಂಥ ಮಾತನ್ನು ಹೇಳಬೇಕಿತ್ತು. ಇವತ್ತಿನ ತನಕ ಹೆಬ್ಬಾರ್ ಅವರು ಮಾತನಾಡದೇ ಇರತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಯೋಜನೆಗೆ ಅವರು ಸಹಿತ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ ಹೇಳುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಆಗಿದೆ. ಬಿಜೆಪಿ ರಾಜ್ಯ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಮಾತನಾಡಿ, ಪಶ್ಚಿಮ ಘಟ್ಟಗಳ ನದಿ ಜೋಡಣೆಯ ಪ್ರಸ್ತಾವನೆಯ ವೇಳೆ ಸರ್ಕಾರದಲ್ಲಿ ಪ್ರಭಾವಿ ಸಚಿವರಾಗಿದ್ದ ಹೆಬ್ಬಾರ್ ಅವರು ಯೋಜನೆಯನ್ನು ವಿರೋಧಿಸಿ ಧ್ವನಿ ಎತ್ತಿದರೆ ಜಿಲ್ಲೆಯ ಜನ ಹೋರಾಟಕ್ಕಿಳಿಯುವ ಸನ್ನಿವೇಶ ಬರುತ್ತಿರಲಿಲ್ಲ. ಯೋಜನೆ ಕುರಿತು ಬಜೆಟ್ನಲ್ಲಿ ಪ್ರಸ್ತಾವನೆಯಾಗುವ ಸಂದರ್ಭದಲ್ಲಿ ಕಾಗೇರಿ ವಿಧಾನಸಭಾಧ್ಯಕ್ಷರಾಗಿದ್ದರು ಎಂದು ನೆನಪಿಸುವ ಸಚಿವ ವೈದ್ಯರು ಆಗ ಜಿಲ್ಲೆಯ ಉಸ್ತುವಾರಿ ಸಚಿವರು ಯಾರಿದ್ದರು ಎಂಬುದನ್ನು ತಿಳಿಸಬೇಕು. ಆಗ ಮಂತ್ರಿಯಾಗಿದ್ದ ಹೆಬ್ಬಾರ್ ಅವರು ಪಕ್ಷ ಬದಲಾಯಿಸಿದ ಮಾತ್ರಕ್ಕೆ ನೈತಿಕ ಹೊಣೆ ಬದಲಾಗಲು ಸಾಧ್ಯವಿಲ್ಲ ಎಂದರು. ಬಿಜೆಪಿ ಸರ್ಕಾರದ ಜನಪರ ಯೋಜನೆಗಳನ್ನು ನಿಲ್ಲಿಸುವ ಕಾಂಗ್ರೆಸ್ ಸರ್ಕಾರ ಜನವಿರೋಧಿ ಯೋಜನೆಗಳನ್ನು ಜಾರಿಗೆ ತರಲು ಮುಂದಾಗುತ್ತಿದೆ. ನದಿ ಜೋಡಣೆ, ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಜಾರಿಯಾದರೆ ಕೇಂದ್ರದಿಂದ ರಾಜ್ಯಕ್ಕೆ 63,000 ಕೋಟಿ ರೂಪಾಯಿ ಅನುದಾನ ಬರಲಿದೆ. ಅದರ ಆಸೆಗಾಗಿ ಕಾಂಗ್ರೆಸ್ ಸರ್ಕಾರ ಯೋಜನೆ ಜಾರಿಗೊಳಿಸಲು ಮುಂದಾಗುತ್ತಿದೆ. ಕೇಂದ್ರದ ತಂಡ ಸ್ಥಳಕ್ಕೆ ಬಂದರೆ ವಾಸ್ತವ ಅರ್ಥವಾಗುತ್ತದೆ. ಬೇಸಿಗೆ ವೇಳೆ ನದಿಯಲ್ಲಿ ಹಕ್ಕಿಗಳಿಗೆ ನೀರು ನೀಡಲು ಸಾಧ್ಯವಾಗುತ್ತಿಲ್ಲ. ಬೇಡ್ತಿ, ವರದಾ, ಅಘನಾಶಿನಿ, ವೇದಾವತಿ ನದಿ ಜೋಡಣೆ ಯೋಜನೆಯಿಂದ ಆಗುವ ಹಾನಿ ಕುರಿತು ಸಂಸದರ ನೇತೃತ್ವದಲ್ಲಿ ನಿಯೋಗದೊಂದಿಗೆ ಹೋಗಿ ಕೇಂದ್ರಕ್ಕೆ ಮನವರಿಕೆ ಮಾಡಿಕೊಡಲಾಗುವುದು. ಅಗತ್ಯ ಬಿದ್ದಲ್ಲಿ ಪ್ರಧಾನಮಂತ್ರಿಗಳಿಗೂ ಭೇಟಿ ಮಾಡಿ ಯೋಜನೆ ಕೈಬಿಡಲು ವಿನಂತಿಸಲಾಗುವುದು. ಜಿಲ್ಲೆಯ ಜಲ, ನೆಲ, ಸಂಸ್ಕೃತಿ ರಕ್ಷಣೆ ವಿಚಾರದಲ್ಲಿ ಬಿಜೆಪಿ ನಿರಂತರ ಹೋರಾಟ ನಡೆಸಲಿದೆ ಎಂದು ಸ್ಪಷ್ಟಪಡಿಸಿದರು. ಪಕ್ಷದ ಪ್ರಮುಖರಾದ ರಾಘವೇಂದ್ರ ಭಟ್, ಉಮೇಶ್ ಭಾಗವತ್, ರಾಮು ನಾಯ್ಕ್, ಗೋಪಾಲಕೃಷ್ಣ ಭಟ್ ಹಂಡ್ರಮನೆ, ಕೆಟಿ ಹೆಗಡೆ ಸೇರಿದಂತೆ ಇನ್ನಿತರರು ಇದ್ದರು. ಪರಿಸರ ಹೋರಾಟದ ಹಿನ್ನೆಲೆ, ಇತಿಹಾಸ, ಕಾಂಗ್ರೆಸ್ ಸರ್ಕಾರಗಳಿದ್ದಾಗ ಯಾವೆಲ್ಲ ಆತಂಕಗಳು ಉತ್ತರ ಕನ್ನಡ ಜಿಲ್ಲೆಯ ಜನಜೀವನಕ್ಕೆ, ಪರಿಸರಕ್ಕೆ, ಇಲ್ಲಿನ ನೆಲ, ಜಲ, ಸಂಸ್ಕೃತಿಗೆ ಆತಂಕ ಒದಗಿತ್ತು ಅನ್ನುವಂಥದ್ದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಹಿಂದೆ ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ, ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಬೇಡ್ತಿ ಯೋಜನೆ ಯಲ್ಲಾಪುರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ತೂಕು ಕತ್ತಿಯಾದಾಗ ಒಂದು ರೀತಿಯಲ್ಲಿ ಇಡೀ ಏಷ್ಯಾ ಖಂಡದಲ್ಲೇ ಅತ್ಯಂತ ದಟ್ಟವಾಗಿದ್ದಂತಹ ಪರಿಸರ ಸಂಪತ್ತು, ವನ್ಯಜೀವಿ ಸಂಪತ್ತು ಆತಂಕಕ್ಕೆ ಸಿಲುಕಿದಂಥ ಸಂದರ್ಭದಲ್ಲಿ ಪರಮಪೂಜ್ಯ ಸ್ವಾಮೀಜಿಗಳು ಪರಿಸರ ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಿದ್ದರು. ಅವ್ರ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟಂಥವು ಆ ಪರಿಸರ ಹೋರಾಟ ಸಂದರ್ಭದಲ್ಲಿ ಯುವ ನಾಯಕತ್ವವನ್ನು ವಹಿಸಿಕೊಂಡಂಥ ಇವತ್ತಿನ ನಮ್ಮ ಜನಪ್ರಿಯ ಸಂಸದರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿರ್ಬೋದು, ಇವತ್ತಿನ ಪರಿಸರ ಹೋರಾಟಗಾರರಲ್ಲಿ ಪ್ರಮುಖರಾದಂಥ ಅನಂತ ಹೆಗಡೆ ಅಶೀಸರ್ ಅವರಿರ್ಬೋದು, ಇವರೆಲ್ಲರೂ ಸೇರಿ ಭಾಳ ದೊಡ್ಡ ಜನಾಂದೋಲನವನ್ನು ನಡೆಸಿ ಆ ಬೇಡ್ತಿ ಅನ್ನುವಂಥ ಒಂದು ಆತಂಕಕ್ಕೆ ತೆರೆ ಎಳೆದಿದ್ದು 30 ವರ್ಷಗಳಿಂದ ನಮ್ಗೆ ಗೊತ್ತಾಯಿತು.
ಗೊತ್ತಿದೆ, ನಾನು ಈಗಾಗಲೇ ಉಲ್ಲೇಖ ಮಾಡಿದ್ದೇನೆ. ಗಂಗಾ ಕಲ್ಯಾಣ ಯೋಜನೆ 36,000 ಕೋಟಿ ಇದ್ರೆ ಇವತ್ತು ಅದಕ್ಕೆ 300 ಕೋಟಿಯನ್ನು ಕೂಡ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. SCP TSP ಯೋಜನೆ, SC/ST ಕಲ್ಯಾಣದ ಯೋಜನೆ, ಅದಕ್ಕೆ ಇವತ್ತು 600 ಕೋಟಿ ರೂಪಾಯಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ 36,000 ಕೋಟಿ ರೂಪಾಯಲ್ಲಿ. ರಸ್ತೆ ಹೊಂಡಗಳ ಸ್ಥಿತಿ ನಮ್ಗೆ ಗೊತ್ತಿದೆ, ಬಿಲ್ಡಿಂಗ್ ಕಟ್ಟಕ್ ಆಗ್ತಾ ಇಲ್ಲ. ಭಾಗ್ಯಲಕ್ಷ್ಮಿ ನೀವು ಈ ಹೊಸ ರೂಲ್ ಬಂದಿದೆ. ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ವರ್ಷಕ್ಕೆ ಎಷ್ಟು ದಿನ ಅಂತ ಗೊತ್ತಿಲ್ಲ ಅನ್ನೋದು ಅಷ್ಟೇ ಗೊತ್ತಿತ್ತು ನಮ್ಗೆ. ಆದ್ರೆ ವರ್ಷಕ್ಕೆ ಎಷ್ಟು ತಿಂಗಳು ಅನ್ನೋದನ್ನೇ ಅವ್ರು ಮರ್ತು ಬಿಟ್ಟಿದ್ರು. ವರ್ಷಕ್ಕೆ 10 ತಿಂಗಳು 12 ತಿಂಗಳು ಅನ್ನೋದನ್ನ ನಾವಿವತ್ತು ಮಂತ್ರಿಗಳಿಗೆ ತಿಳಿಸ್ಕೊಡ್ಬೇಕಾಗಿದೆ. ಇಂಥ ಧೈರ್ಯ ಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇರಬೇಕಾದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಿಂದ ಬರುವಂಥ ಹಣ ನಿಮ್ಗೆ ಗೊತ್ತಿರಲಿ, ಬೇಡ್ತಿ, ವರದಾ, ಅಘನಾಶಿನಿ ಮತ್ತು ಪಂಪ್ಡ್ ಸ್ಟೋರೇಜ್ ಯೋಜನೆ, ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ, ಇದಿಷ್ಟು ಕೇಂದ್ರ ಸರ್ಕಾರದಿಂದ ಜಾರಿ ಆದರೆ ರಾಜ್ಯಕ್ಕೆ 65,000 ಕೋಟಿ ರೂಪಾಯಿಗಳ ಗಂಟು ಇವರಿಗೆ ಕಾಣಿಸ್ತಾ ಇದೆ. ನೇತೃತ್ವದಲ್ಲಿ ಜಿಲ್ಲೆಯಾದ್ಯಂತ ಜನ ಬಂದು ಪಕ್ಷಾತೀತವಾದಂಥ ಸಭೆ ನಡೆಯುವಾಗ ಆ ಸಭೆಯಲ್ಲಿ ರಾಜಕೀಯ ಮಾತನಾಡಿ ಆ ಸಭೆಯ ಒಂದು ಚಿತ್ರಣವನ್ನೇ ಹಾಳು ಮಾಡುವಂಥ ಮಟ್ಟಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮೊನ್ನೆ ಹೋಗಿದ್ದನ್ನು ನಾವು ನೋಡಿದ್ದೇವೆ. ಈಗಾಗಲೇ ಹೇಳಿದಾಗ ಇನ್ನೂ ಕಾಲ ಮಿಂಚಿಲ್ಲ, ಮುಂದಿನೂ ಕೂಡ ಪೂಜ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಹೋರಾಟ ನಡೆಯಬೇಕು. ಅದಕ್ಕೆ ನಮ್ಮೆಲ್ಲರ ಬೆಂಬಲ ಇದ್ದೇ ಇರ್ತದೆ. BJP ಅಥವಾ ನಮ್ಮ ಜನಪ್ರತಿನಿಧಿಗಳು, ಗ್ರಾಮ ಪಂಚಾಯತಿಂದ ಹಿಡಿದು ಲೋಕಸಭಾ ಸದಸ್ಯರವರೆಗೆ ನಮ್ಮ ನಿಲುವು ಸ್ಪಷ್ಟ ಇದೆ. ಈಗಲೂ ನಮ್ಮ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು, DKಶಿ ಅವರು ಮಾನ್ಯ ಉಪಮುಖ್ಯಮಂತ್ರಿ ಹೇಳಿದ ಮಾತಿಗೆ ತಡವಾಗಿ ಆದರೂ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಸ್ಪಷ್ಟನೆಯನ್ನು ಕೊಡಬೇಕು ಎನ್ನುವಂಥ ಆಗ್ರಹವನ್ನು ನಾವು ಮಾಡ್ತೇವೆ. ಬನವಾಸಿಯಲ್ಲಿ ಮಾಡಿದ್ರು, ಅದು ಇವತ್ತಿನ ತನಕ ಪ್ರಾರಂಭನೇ ಆಗಲಿಲ್ಲ. ಪ್ರಾರಂಭೋತ್ಸವ ಆಗಿದೆಯೇ ಬಿಟ್ಟರೆ ಪ್ರಾರಂಭ ಆಗಲಿಲ್ಲ. ಇಲ್ಲಿ ಮುಂಡಗೋಡ್ ಮತ್ತು ಯಲ್ಲಾಪುರ ತಾಲೂಕಿನ ಗಡಿ ಭಾಗದಲ್ಲಿ ಬೇಡ್ತಿ ಉಪನದಿಯಾದ ಡಬ್ಬಿಗೆ ಹಳ್ಳಕ್ಕೆ ಕಟ್ಟನ್ನು ಹಾಕಿ ಮುಂಡಗೋಡ್ ತಾಲೂಕಿನ ಕೆರೆಗಳನ್ನು ತುಂಬಿಸುವಂತಹ ಯೋಜನೆಯನ್ನ ಮಾಡಿದರು. ಆದ್ರೆ ಆ ಹಳ್ಳದಲ್ಲೇ ನೀರಿಲ್ಲದೆ ಮುಂಡಗೋಡಿನ ಯಾವ ಕೆರೆಗಳಿಗೂ ಇವತ್ತಿನ ತನಕ ನೀರು ಹೋಗಲಿಲ್ಲ. ಅಂದ್ರೆ ಸಾವಿರಾರು ಕೋಟಿ ರೂಪಾಯಿಗಳು ಈ ಯೋಜನೆಗಳ ಖರ್ಚಾಗಿ ವಿಫಲವಾಗಿ ಇದು ಕೆರೆ ತುಂಬದೆ ಕಿಸೆ ತುಂಬುವ ಯೋಜನೆ ಆಗಿದ್ದನ್ನ ನಾವೆಲ್ಲರೂ ಈಗಾಗಲೇ ಗಮನಿಸಿದ್ದೇವೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.